ಓಂ ಮಲಯ ಮಲಯ ಬಾರೋ ನೀನು ದರ್ಶನ ತೋರೋ ಬಾಳು ಬೆಳಗೋನಿ ನನ್ನ ಬಾಳು ಬೆಳಗೋನಿ ಮಲಯ ಮಲಯ ಬಾರೋ ನೀನು ದರ್ಶನ ತೋರೋ ಬಾಳು ಬೆಳಗೋನಿ ನನ್ನ ಬಾಳು ಬೆಳಗೋನಿ ಹಸುವಿಗೂ ಕರುವಿಗೂ ಮೂಕನಂಟಿದೆ ಭಕ್ತನಿಗೂ ದೇವನಿಗೂ ಭಕ್ತಿ ನಂಟಿದೆ ಮಲ್ಲಯ್ಯ ಮಲ್ಲಯ್ಯ ಬಾರೋ ನನಗೆ ದರ್ಶನ ತೋರೋ ನನ್ನ ಬಾಳು ಬೆಳಗೋನಿ ನನ್ನ ಬಾಳು ಬೆಳಗೋನಿ ಓ ದೇವಾ ಜಗವೇನೆ ಅಂದರು ನೀ ನನ್ನ ದೇವರು ಜಗತ್ತೇನೆ ಅಂದರು ನೀ ನನ್ನ ದೇವರು ರೂಪವು ಬೇರೆ ನಾಮವು ಬೇರೆ ಉಸಿರಲ್ಲಿ ಉಸಿರು ಬೆರೆತಂತೆ ಓಂ ಹಾಂ ಮಲಯ ಮಲಯ ಬಾರೋ ನೀನು ದರ್ಶನ ತೋರೋ ನನ್ನ ಬಾಳು ಬೆಳಗೋನಿ ನನ್ನ ಬಾಳು ಬೆಳಗೋನಿ ಓ ದೇವಾಂ ಯಾರೇನೇ ಅಂದರು ನೀ ನನ್ನ ದೇವರು ಗುರು ನೀವೇ ಶಿಷ್ಯನು ನಾನೇ ಗುರು ನೀವೇ ಗುರುಕುಲ ನೀವೇ ನನ್ನಾನೇ ಪಾಲಿಸುವೆ ನನ್ನಾನೇ ಪಾಲಿಸುವೆ ಓ ದೇವಾ ಯಾರೇನೇ ಅಂದರು ನೀ ನನ್ನ ದೇವರು ಓಂ ಆಂ ಓ ದೇವಾಂ ನೀ ನನ್ನ ಕವನವು ನೀ ನನ್ನ ಗಾಯನ ನೀ ನನ್ನ ಕವಿತೆಯೋ ನೀ ನನ್ನ ಗಾಯನವೋ ಗುರುವೇ ಗುರುವೆ ನೀನು ಗುರುವೆ ನೀನು ಶಿಷ್ಯನು ನಾನು ಮಲ್ಲಯ್ಯ ನೀನು ಲಾಲ್ ಸಾಹೇಬ ನಾನು ಉಸಿರಲ್ಲಿ ಉಸಿರು ಬೆರೆತಂತೆ ಓಂ ಆಂ ಮಲಯ ಮಲಯ ಬಾರೋ ನನಗೆ ದರ್ಶನ ತೋರೋ ನನ್ನ ಬಾಳು ಬೆಳಗೋನಿ ನನ್ನ ಬಾಳು ಬೆಳಗೋನಿ ಯಾರೇನೇ ಅಂದರು ನೀ ನನ್ನ ದೇವರು ಯಾರೇನೇ ಅಂದರು ನೀ ನನ್ನ ದೇವರು ಆಂ ಓಂ ಆಂ ನನ್ನ ಪ್ರೀತಿಯ ಆತ್ಮೀಯ ಗುರುಗಳೇ ಸಹೋದರ ಸಹೋದರಿಯರೇ ಹಾಗೂ ನನ್ನ ಬಂಧು ಬಾಂಧವರೇ ನಮ್ಮ ಬಂಧು ಬಾಂಧವರೇ ಮತ್ತು ನನ್ನ ಪ್ರೀತಿಯ ನಲ್ಮೆಯ ಮಿತ್ರರೇ ನಾನು ತಮಗೆ ತಿಳಿಸುವುದೇನೆಂದರೆ ನಮ್ಮ ಬಾಳು ಸುಖಕರವಾಗಿರಬೇಕೆಂದರೆ ನಾವು ದಿನನಿತ್ಯ ಮಾಡುವ ಕೆಲವು ಮುಖ್ಯ ಕೆಲಸಗಳಿವೆ. ಅವುಗಳನ್ನು ಕಲಿಯುಗದ ಕಾಳಿದಾಸನ ಆದೇಶದಂತೆ ಕನ್ನಡದ ಕಬೀರನ ಕೆಲವು ಸಂದೇಶಗಳನ್ನು ಪಾಲಿಸಿ ನಿಮ್ಮ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಕಳೆಯಿರಿ ಎಂದು ಹಾರೈಸುವ ನಿಮ್ಮ ಶ್ರೇಯೋಭಿಲಾಷಿ ಸುಖಾಭಿಲಾಷಿ ಲಾಲ್ ಸಾಹೇಬ್ ಕೋಟಿ ಭಾವೈಕ್ಯತೆಯ ಬಾಲಕ ಲಾಲ್ ಸಾಹೇಬ್ ಕೋಟಿ ನಿಮಗೆ ತಿಳಿಸುವುದೇನೆಂದರೆ ನೀವು ಪಾಲಿಸುವ ಪ್ರಮುಖ ಕೆಲಸಗಳು ಯಾವುವೆಂದರೆ ಹೆತ್ತವರನ್ನು ಗೌರವದಿಂದ ಸತ್ಕರಿಸಿ ಗೌರವಾದರಗಳಿಂದ ಸತ್ಕರಿಸಿ ಅವರ ಮಾತುಗಳನ್ನು ಪಾಲಿಸಿ ಹೆತ್ತವರೇ ನಿನಗೆ ನಿನ್ನ ಕಣ್ಣಿಗೆ ಕಾಣುವ ದೇವರೆಂದು ನಂಬಿ ಈ ಜಗತ್ತಿನಲ್ಲಿ ನಡೆ. ನಿನ್ನ ಕಣ್ಣಿಗೆ ಕಾಣುವ ದೇವರೇ ನಿನ್ನ ಹೆತ್ತವರು ಎಂಬುದನ್ನು ಮರೆಯಬೇಡ. ಹೆಣ್ಣು ಮಕ್ಕಳನ್ನು ಗೌರವಿಸಿ, ಹೆಣ್ಣು ಮಕ್ಕಳನ್ನು ಆದರದಿಂದ ಗೌರವಿಸಿ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗುತ್ತದೋ ಅಲ್ಲಿ ದೇವಾನುದೇವತೆಗಳ ವಾಸವೇ ಆಗಿರುತ್ತದೆ. ಅಲ್ಲೇ ದೇವತೆಗಳು ನೆಲೆಸಿರುತ್ತಾರೆ. ಅವರ ಕೃಪೆ ನಿನ್ನ ಮೇಲೆ ಸದಾ ಇರುತ್ತದೆ.
ನೀನು ಹೆಣ್ಣು ಮಕ್ಕಳನ್ನು ಗೌರವಿಸಿದರೆ ದೇವತೆಗಳ ಕೃಪಾ ಕಟಾಕ್ಷ ನಿನ್ನ ಮೇಲೆ ಸದಾ ಇರುತ್ತದೆ. ದೇವರಿಗೆ, ಹಿರಿಯರಿಗೆ, ದೊಡ್ಡವರಿಗೆ, ಹೆತ್ತವರಿಗೆ ದಿನಾಲು ಭಕ್ತಿಯಿಂದ ಹೃದಯಪೂರ್ವಕವಾಗಿ ವಿನಮ್ರತೆಯಿಂದ ನಮಸ್ಕಾರಗಳನ್ನು ತಿಳಿಸು. ವರ್ಷಕ್ಕೊಮ್ಮೆಯಾದರೂ ದೇಶವನ್ನು ಸುತ್ತು ಹಾಕು. ಇಲ್ಲವೇ ಮಲ್ಲಯ್ಯನ ದರ್ಶನವನ್ನಾದರೂ ಮಾಡು. ಇಲ್ಲವೇ ಕೋಶಗಳನ್ನಾದರೂ ಓದು, ಪುಸ್ತಕಗಳನ್ನಾದರೂ ಓದು. ಅವುಗಳಿಂದ ಜ್ಞಾನವನ್ನು ಸಂಗ್ರಹಿಸಿ ಜೀವನದಲ್ಲಿ ಪರೋಪಕಾರಿಯಾಗಿ ಬಾಳು. ಪುರುಷೋತ್ತಮನಾಗು ನೀ ಶ್ರೀರಾಮನಂತೆ, ದಾನಿಯಾಗು ನೀ ದಾನಶೂರ ಕರ್ಣನಂತೆ, ಧರ್ಮವಂತನಾಗು ನೀ ಧರ್ಮರಾಯನಂತೆ, ಕಾಯಕ ಯೋಗಿಯ ನೀನಾಗು ಬಸವಣ್ಣ ನುಡಿದಂತೆ. ಕಳ್ಳತನ ಮಾಡಬೇಡ, ಸತ್ಯವನ್ನೇ ನುಡಿ, ಸತ್ಯದಿಂದಲೇ ನಡೆ. ಅರಿಷಡ್ವರ್ಗಗಳಿಗೆ ಅಂಟಿಕೊಳ್ಳದೆ ಬಾಳು. ಆರನ್ನು ಅಳಿದು ಮೂರನ್ನು ತಿಳಿದು, ನ್ಯಾಯ ನೀತಿ ಧರ್ಮವನ್ನು ತಿಳಿದು, ಅರಿಷಡ್ವರ್ಗಗಳನ್ನು ಅಳಿದು, ಆರನ್ನು ಅಳಿದು ಮೂರನ್ನು ತಿಳಿದು, ನ್ಯಾಯ ನೀತಿ ಧರ್ಮವನ್ನು ತಿಳಿದು ನಿಸ್ವಾರ್ಥಿಯಾಗಿ ಬಾಳಿರೆಂದ ನಮ್ಮ ಕನ್ನಡದ ಕಬೀರ, ಕಲಿಯುಗದ ಕಾಳಿದಾಸ, ಭಾವೈಕ್ಯತೆಯ ಬಾಲಕ. ತಿಳಿಸುವುದೇನೆಂದರೆ, ಇವತ್ತಿನ ಶುಭೋದಯದ ಹೃದಯಪೂರ್ವಕ ನಮಸ್ಕಾರಗಳು. ಇಂತಿ ನಿಮ್ಮ ವಿಶ್ವಾಸಿ, ಭಾವೈಕ್ಯತೆಯ ಬಾಲಕ, ಕನ್ನಡದ ಕಬೀರ, ಕಲಿಯುಗದ ಕಾಳಿದಾಸ, LB ಕೋಟಿ, ಲಾಲ್ ಸಾಬ್ ಕೋಟಿ, ಸಾಕಿನ್ ಸುರುಳಿಕಲ್, ತಾಲೂಕ್ ಹುನಗುಂದ, ಡಿಸ್ಟಿಕ್ ಬಾಗಲಕೋಟ್.